ಹೆಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಡುಗ. ಬಿಗ್ ಬಾಸ್ ಸೀಸನ್ 10 ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿದೆ ಆ್ಯಂಡ್ ಎಲ್ಲ ಕಂಟೆಸ್ಟೆಂಟ್ಸ್ ಅವ್ರವ್ರು 100% ಕೊಡ್ತಾ ಇದ್ದಾರೆ. ನಾನಿವಾಗ ಮಾತಾಡ್ತಾ ಇರೋ ಕಂಟೆಸ್ಟೆಂಟ್ ಟಾಸ್ಕ್ ವಿಷಯದಲ್ಲಾಗಿರ್ಬೋದು, ಕನೆಕ್ಷನ್ ವಿಷಯದಲ್ಲಾಗಿರ್ಬೋದು ಮನೆಯವ್ರ ಜೊತೆ, ಆ್ಯಂಡ್ ಮೋಸ್ಟ್ ನಂಬರ್ ಆಫ್ ಪ್ರೊಮೋಕರ್ಸ್ ವಿಷಯದಲ್ಲಾಗಿರ್ಬೋದು, ಒಪಿನಿಯನ್ಸ್ ಕೊಡೋದ್ರ ಬಗ್ಗೆ ಆಗಿರ್ಬೋದು, ಡೆಸಿಷನ್ ಮೇಕಿಂಗ್ ಬಗ್ಗೆ ಆಗಿರ್ಬೋದು. ಐ ಥಿಂಕ್ ವಿನಯ್ ಈಸ್ ದ ಬೆಸ್ಟ್ ಇದೆಲ್ಲ ವಿಷಯದಲ್ಲೂ. ಅವರು ಸೀಸನ್ಗೆ ದ ಮೋಸ್ಟ್ ಕಾಂಟ್ರಿಬ್ಯೂಟ್ ಮಾಡಿರೋದ್ರಲ್ಲಿ ನಂಬರ್ 1 ಬರ್ತಾರೆ ಅಂತ ನನಗನ್ಸುತ್ತೆ. ಅವ್ರ ಬಗ್ಗೆ ನನಗೆ ತುಂಬ ಇಷ್ಟ ಆಗುವಂಥ ವಿಷಯ ಏನಂದರೆ ಅವರ ನೇರ ನುಡಿ. ಯಾರಿಗೂ ಹೊರಲ್ಲ, ರಪ್ಪ ರಪ್ಪ ಅಂತ ಪಟ ಮುಖದ ಮೇಲೆ ಹೇಳ್ತಾರೆ. ಹಿಂದೊಂದು ಮಾತಾಡೋದು ಮುಂದೊಂದು ಮಾತಾಡೋದು ಆ ಥರ ಬುದ್ಧಿ ಇಲ್ಲ. ಆ್ಯಂಡ್ ಅವ್ರ ಕಂಬ್ಯಾಕ್ಗಳಿಗೆ ವಾಪಸ್ ಏನು ಮಾತಾಡೋಕ್ಕೆ ಆಗಲ್ಲ. ಆ್ಯಂಡ್ ಅವರಲ್ಲಿ ಅಗ್ರೆಸಿವ್ ವಿನಯ್ನ ಎಲ್ಲರೂ ನೋಡಿದ್ದಾರೆ, ಬಟ್ ಒಬ್ಬ ಕ್ಯೂಟ್ ಲಿಟಲ್ ಕೈಂಡ್ ವಿನಯ್ ಇದ್ದಾರೆ. ಅದು ನನಗೆ ಆ ಪೋರ್ಷನ್ ಆಫ್ ವಿನಯ್ ನನಗೆ ತುಂಬ ಇಷ್ಟ ಆಗೋದು. ಯಾಕಂದರೆ ಅವರು ಯಾರೇ ಆಗಿರಲಿ, ಏನಾದರೂ ಸ್ವಲ್ಪ ಟ್ರಬಲಲ್ಲಿ ಇದ್ದಾರೆ ಅಥವಾ ಲೋ ಇದ್ದಾರೆ ಅಂದರೆ ಅವರು ಎನಿಮಿ ಆಗಿದ್ದು ಹಿ ಡಸಂಟ್ ಕೇರ್. ಅವ್ರನ್ನ ಹೋಗ್ಬಿಟ್ಟು ಕನ್ಸೋಲ್ ಮಾಡೋ ವಿಷಯದಲ್ಲಾಗಿರ್ಬೋದು, ಅದೆಲ್ಲ ವಿನಯ್ ಗೌಡ ಅವ್ರದ್ದು ದ್ಯಾಟ್ ಸೈಡ್ ಆಫ್ ವಿನಯ್ ಗೌಡ ನನಗೆ ತುಂಬ ಇಷ್ಟ ಆಗ್ತಾರೆ. ಆಮೇಲೆ ಇನ್ನೂ ಒಂದು ಏನಂದರೆ, ಮನೆಯಲ್ಲಿ ವಿನ್ ಆಗೋ ವಿಷಯಕ್ಕೆ ಅಥವಾ ಗೇಮ್ ಇಂಪ್ರೂವ್ ಮಾಡ್ಕೊಳ್ಳೋ ವಿಷಯಕ್ಕಾಗಿ ಸುಮಾರು ಗ್ರೂಪ್ಸ್ಗಳಾಗಿರುತ್ತೆ. ಆ್ಯಂಡ್ ಎಷ್ಟೊಂದು ಜನ ಬೇರೆ ಗ್ರೂಪ್ಗೆ ಹೋಗೋದು, ಫ್ರೆಂಡ್ಶಿಪ್ ಕಟ್ ಮಾಡೋದು, ಕನೆಕ್ಷನ್ ಕಟ್ ಮಾಡೋದು, ಈ ಥರದ್ದು ಎಷ್ಟೊಂದೆಲ್ಲ ನಡೆಯುತ್ತೆ. ಬಟ್ ಐ ಥಿಂಕ್ ವಿನಯ್ ಗೌಡ ಇಸ್ ಅ ಓನ್ಲಿ ಕಂಟೆಸ್ಟೆಂಟ್ ಇಲ್ಲಿ ತನಕ ಅವ್ರದ್ದೇ ಗ್ರೂಪಲ್ಲಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ಅವ್ರ ಗ್ರೂಪಿಗೆ ಬಂದು ಹೋಗಿ ಮಾಡ್ತಾ ಇದ್ದಾರೆ, ಬಿಟ್ಟರೆ ವಿನಯ್ ಯಾವತ್ತೂ ಹೋಗಿಲ್ಲ. ಆ್ಯಂಡ್ ವಿನಯ್ ಯಾರನ್ನ ನನ್ನವರು ಅಂತ ಅಂದ್ಕೊಂಡಿದ್ರು ಅವ್ರನ್ನ ಟ್ರೆಜರ್ ಮಾಡ್ತಾ ಇದ್ದಾರೆ ಇವತ್ತಿಗೂ ಕೂಡ. ಐ ಥಿಂಕ್ ದ್ಯಾಟ್ಸ್ ದ ಬೆಸ್ಟ್ ಕ್ವಾಲಿಟಿ ಆಫ್ ವಿನಯ್. ಸಪೋಸ್ ವ್ಯಕ್ತಿತ್ವಕ್ಕೆ ನಾವೇನಾದ್ರು ಬೆಲೆ ಕೊಡ್ತೀವಿ ಅಂದರೆ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ವ್ಯಕ್ತಿತ್ವ. ಯಾಕಂದರೆ ಹೊರಗಡೆ ಜಗತ್ತಲ್ಲಿ ನಾವು ನಮ್ಮವರು ಅಂದ್ಕೊಂಡು ನಾವು ಯಾವತ್ತೂ ಬಿಡಲ್ಲ, ಕೊನೆ ತನಕ ಇರ್ತೀವಿ. ಸೊ ಐ ಥಿಂಕ್ ವಿನಯ್ ಈ ತನಕ ಬಂದು ಎಲ್ಲ ರೀತಿಯಲ್ಲೂ ಪ್ರತಿಯೊಂದು ಕ್ಷಣನೂ ಜೀವಿಸಿದ್ದಾರೆ. ಅವ್ರು 100% ಅವ್ರು ಕೊಟ್ಟಿದ್ದಾರೆ, ಬೆಸ್ಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ವೋಟಿಂಗ್ ಲೈನ್ಸ್ ಓಪನ್ ಇದೆ, ವಿನಯ್ ಗೌಡಗೆ ವೋಟ್ ಮಾಡಿ. ಆ ಥರ ಒಂದು ವ್ಯಕ್ತಿತ್ವ ನಿಜವಾಗ್ಲೂ ಗೆಲ್ಲಬೇಕು. ನನಗೆ ವಿನಯ್ ವಿನ್ ಆಗಿ ಬಂದರೆ ತುಂಬ ಖುಷಿಯಾಗುತ್ತೆ. ಆಲ್ ಬೆಸ್ಟ್ ವಿನಯ್.